ಉಡುಪಿಯ ರಥಬೀದಿಯಲ್ಲಿನ ರಿಕ್ಷಾ ಚಾಲಕ ಹಾಗೂ ಮಾಲಕರ ಸಂಘದ ಆಶ್ರಯದಲ್ಲಿ ಶನಿವಾರದಂದು ಸಂಭ್ರಮದಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಇನ್ನು ಉಡುಪಿಯ ರಥಬೀದಿಯಲ್ಲಿನ ರಿಕ್ಷಾ ಚಾಲಕ ಹಾಗೂ ಮಾಲಕರ ಸಂಘದ ಆಶ್ರಯದಲ್ಲಿ ಸಂಭ್ರಮದಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಪರ್ಯಾಯ ಪೀಠಾಧೀಶರಾದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿ ಶುಭ ಹಾರೈಸಿದರು. ಮುಖ್ಯ ಅತಿಥಿಗಳಾಗಿ ಉದ್ಯಮಿ ಭಾಸ್ಕರ್ ಶೇರಿಗರ್, ರಿಕ್ಷಾ ಚಾಲಕ ಹಾಗೂ ಮಾಲಕರ ಸಂಘದ ಅಧ್ಯಕ್ಷರಾದ ಪ್ರಸಾದ್ ತಂತ್ರಿ ಅಲೆವೂರು ಹಾಗೂ ಸರ್ವ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಸ್ವಾತಂತ್ರ್ಯ ಸಿಕ್ಕಲಿಕ್ಕೆ ಅನೇಕ ಜನರು ಹೋರಾಡಿ ಅವರ ಬಲಿದಾನದಿಂದ, ಶ್ರಮದಾನದಿಂದ ಈಗ ನಮಗೆ ಸ್ವಾತಂತ್ರ್ಯ ಉಂಟು. ಆದರೆ ಈಗ ನಾವು ಹಿಂದಿನವರು ಅವರ ಕರ್ತವ್ಯ ಮಾಡಿ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ನಾವು ಹೇಗೆ ದೇಶಕ್ಕೆ ಸೇವೆಯನ್ನು ಸಲ್ಲಿಸೋದು? ಬರೀ ಒಂದು ದಿವಸ ಧ್ವಜಾರೋಹಣೆ ಮಾಡಿ, ದೇಶಭಕ್ತಿ ಹಾಡು ಹಾಡಿ, ಸಿಹಿ ಹಂಚಿ ಮತ್ತೆ ಮುಗೀತು. ಮತ್ತೆ ಒಂದೇ ಸಹ ಮಾತಾಡ್ಲಿಕ್ಕಿಲ್ಲ. ಬೇಕಾದ್ರೆ ಕಮೆಂಟ್ ಮಾಡ್ತಾ ಇರ್ಬೋದು, ಆದರೆ ದೇಶ ಸೇವೆ ಮಾಡ್ಲಿಕ್ಕಿಲ್ಲ. ಈ ರೀತಿ ಮಾಡಿದ್ರೆ ಇದು ನಮ್ಮ ದೇಶಕ್ಕೆ ಮಾಡುವಂತಹ ನಾವು ಸೇವೆನಾ? ಈಗ ಏನು ಹಿಂದಿನ ತರ ನಾವು ಯುದ್ಧ ಮಾಡಬೇಕು, ಯಾರ ಜೊತೆ ಹೋರಾಡಬೇಕು ಅಂತಹ ಯಾವ ಪರಿಸ್ಥಿತಿ ಈಗ ಇಲ್ಲ. ಹಾಗೆಂತ ಹೇಳಿ ನಮ್ಮ ಕರ್ತವ್ಯ ಏನು ಇಲ್ಲ, ಕೆಲಸನೇ ಇಲ್ಲ ಅಂತ ಸಹ ಹೇಳಲಿಕ್ಕಿಲ್ಲ. ನಮ್ಮ ಕರ್ತವ್ಯ ಏನು? ಈಗ ಜನರ ಸೇವೆ ಮಾಡುವುದು.